ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕುಸ ಮೊದಲೇ ನಿಮ್ಮ ಅವ್ವಂಗೆ ಮೂಗಿನ ತುದಿ ಮ್ಯಾಕೆ ಪಾಪ ಇರ್ತೈತೆ. ಮೊದಲೇ ಬೇಸರದಾಗ ಅವ್ರು ಬೇರೆ, ನೀನು ಇಂಥ ಸಮಯದಾಗೆ ತರಲೆ ಮಾಡಿದ್ರೆ ಹೆಂಗಳು? ಸುಮ್ಕಿರು. ತಮಾಷೆ ಸಾಕು ಶ್ರೀ. ನಾನೆಲ್ಲಿ ತಮಾಷೆ ಮಾಡಿದೆ ಮಿಸ್ಸು? ನೀವಂತೂ ನನ್ನ ತಾವು ಮಾತಾಡಕ್ಕಿಲ್ಲ. ಕಡೆ ಪಕ್ಷ ನನ್ನ ಭವಿಷ್ಯದ ಮಗುತವಾದ್ರೂ ನನ್ನ ಕಷ್ಟ ಇರ್ತೈತೀನಿ ಬಿಡಿ. ಏನಾದರೂ ತೆಪ್ಪಾಗಿ ಮಾತಾಡ್ಬಿಟ್ಟು ಸಾನೆ ಸಲಿಗೆ ತಗೋಬಿಟ್ಟೆ ಅನಿಸ್ತೈತೆ. ಅದು ಮಿಸ್ಸು, ನಿಮ್ಗೆ ಇನ್ನೂ ಬೇಸರ ಮಾಡ್ಬಿಟ್ಟೆ ಅನಿಸ್ತೈತೆ. ಕ್ಷಮಿಸಿ ಮಿಸ್ಸು. ಅದು ನಾನು ನಿಮಗೆ ಸಮಾಧಾನ ಮಾಡೋಣ ಅಂತಲೇ ಬಂದೆ, ಆದರೆ ಹೆಂಗೆ ಮಾಡೋದಂತ ಗೊತ್ತಾಗ್ಲಿಲ್ಲ. ನನಗೆ ಈ ಯೋಚನೆ ಮಾಡಿಕೊಂಡು ಹಿಂಗೇ ಮಾತಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಮಿಸ್ಸು. ಅನ್ಸಿದ್ನ ಹೇಳ್ಬಿಡೋದು ಆಟೆಯ. ಇವತ್ತು ಆಗಿದ್ರ ಬಗ್ಗೆ ಮಾತಾಡೋ ಮಾತು ಬಂದೆ, ಆದರೆ ಹೆಂಗೆ ಶುರು ಮಾಡಲಿ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹಿಂಗೆ ಮಾಡ್ಬಿಟ್ಟೆ. ಕ್ಷಮಿಸಿ ಮಿಸ್ಸು. ಹೋಗ್ಲಿ ಬಿಡಿ, ಹೆಂಡ್ತಿನ ನೋಡ್ಕೋಬೇಕು ಅನಿಸ್ತಲ್ಲ, ಅಷ್ಟೇ ಸಾಕು. ಎಲ್ಲ ಗಂಡಂದ್ರು ಹೆಂಡ್ತಿನ ಚಂದಾಗಿ ನೋಡ್ಕೋಬೇಕಂತಾನೆ ಇರ್ತಾರೆ, ಆದ್ರೆ ಸಂದರ್ಭ ಬಿಡಕ್ಕಿಲ್ಲ. ಸಂದರ್ಭ ಅಲ್ಲ, ಸಹನಾಕಂಗೆ ಸಿಕ್ಕಿರುವಂತ ಅತ್ತೆ ಗೋಪಾಲ ಅಂತ ಗಂಡ ಇದ್ರೆ ಹೆಣ್ಮಕ್ಳು ಕಷ್ಟಪಡೋದು ತಪ್ಪಲ್ಲ. ನಾ ಕೆಲವೊಂದ್ಸಲ ಈ ಮದ್ವೆ ಮನೆ ಮಠ ಎಲ್ಲ ಯಾಕಾದ್ರೂ ಬೇಕಪ್ಪ ಅನ್ಸತ್ತೆ. ಯಾಕೆ ಮಿಸ್ ಹಿಂಗ್ ಮಾತಾಡ್ತಿದ್ದೀರಾ? ಅವ್ವ ಹೇಳಿದ್ರ ಬಗ್ಗೆ ಬೇಸರನಾ? ನಂಗೆ ಬೇಜಾರಾಗಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ ಶ್ರೀ. ಅಷ್ಟಕ್ಕೂ ಅತ್ತೆ ಕಣ್ಣಲ್ಲಿ ನಾನು ಯಾವಾಗಲೂ ಯಾಕೆ ಕೆಟ್ಟೋಳಾಗ್ತೀನಿ? ಕೆಟ್ಟೋಳಂತ ಅನ್ಕೊಂಡಿರಕ್ಕಿಲ್ಲ, ಆದ್ರೆ ಕಂಟಿ ಹೆಂಡ್ತಿ ಅಂತ ಇನ್ನ ಅವ್ವ ನಿಮ್ಮನ್ನ ಒಪ್ಕೊಂಡಿರಕ್ಕಿಲ್ಲ ಆಟೆಯ. ನಾನು ನಿಮ್ಗೆ ಹೇಳ್ದೆ ತಾಳಿ ಕಟ್ಟಿದ್ದಕ್ಕೆ ನೀವು ನನ್ನ ಕ್ಷಮಿಸಿ ನನ್ನ ಒಪ್ಕೊಳ್ಳೋಕ್ಕೆ ಇಲ್ಲಿ ಗಂಟ ಹಿಡಿತಲ್ವೇ? ಹಂಗೆ ಎಲ್ಲ ನೋಸಿ ಸಮಯ ತಗೊಂಡು ಸರಿ ಹೋಯ್ತದೆ. ನಂಗೆ ಯಾಕೋ ಅತ್ತೆ ಸೊಸೆ ದರ್ಬಾರು ಈ ಮನೇಲಿ ಆದಷ್ಟು ಬಿಸ್ನೆಸ್ ಶುರು ಆಯ್ತದೆ ಅಂತ ಹೇಳಿ. ಆದ್ರೂ ಮಿಸ್ಸು, ಈ ನಡುವೆ ನಿಮ್ಮನ್ನು ನೋಡ್ತಿದ್ರೆ ನನ್ನ ಕನಸೆಲ್ಲ. ಏನ್ ಶ್ರೀ, ಮಗುನ ನೋಡ್ಕೊಂಡು ಕನಸು ಅಂತೆಲ್ಲ ಹೇಳ್ತಿದ್ದೀರಾ? ಅಯ್ಯೋ ಮಿಸ್ಸು, ಏನಾಯ್ತು? ಮಗು ಹೇಳ್ತಿದ್ದೆ. ಎಲ್ಲಿ? ಇಲ್ಲಿ. ಶ್ರೀ, ಆದ್ರೂ ಕುಸೆ ನಿಮ್ಮವ್ವ ಮೂತಿ ಕೆಂಪು ಮಾಡ್ಕೊಳೋದನ್ನ ನೋಡೋದೇ ಒಂದು ಚಂದ. ಏನು ನೀನು ಕೆಂಪಿನ ನೋಡ್ಬೇಕಾ ಮಿಸ್ಸು? ಶ್ರೀ, ಶ್ರೀ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.